ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ಇನ್ನೊಂದೇನಂತಂದರೆ, ನಾನು ಮೀಡಿಯಾದಲ್ಲಿ ಮಾತಾಡೋ ಟೈಮ್ನಲ್ಲಿ ಅಲ್ಲಿ ಯಾರು ಆಸಿಫ್ ಮತ್ತು ಮಂಜು ಅನ್ನೋಂಥವರು ಸೆಕ್ಯೂರಿಟಿ ಅವರು ಆ ರೌಂಡ್ ಹೊಡೆಯೋ ಟೈಮ್ನಲ್ಲಿ ಹೊಗೆ ಬರ್ತಾ ಇರೋದನ್ನು ಕಂಡು ಅಲ್ಲಿ ಅವರು ಬಂದು ವಿಡಿಯೋ ಮಾಡ್ತಾ ಅವ್ರು ಇಬ್ಬರೇ ಇರೋ ಕಾರಣ ಆ ಕಡೆ ಸುಮಾರು 10-15 ಮಂದಿ ಜನ ಇದ್ರು ಅನ್ನೋದು ಅವ್ರ ಕಣ್ಣಿಗೆ ಯಾವಾಗ ಮನೆ ಹತ್ರ ಅಷ್ಟು ಜನ ಇದ್ರಂತ ಗೊತ್ತಾಯಿತು. ಅವರಿಬ್ಬರೇ ಫೇಸ್ ಮಾಡಲಿಕ್ಕೆ ಆಗದೆ ಇರೋ ಕಾರಣ ಇಮಿಡಿಯೇಟಾಗಿ ಆ ಸೈಟ್ ಇಂಜಿನಿಯರ್ ರಿಜ್ವಾನ್ ಅವರಿಗೆ ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ಮೇಲೆ ರಿಜ್ವಾನು ಇಮ್ರಾನ್ ಅವರು ಅಲ್ಲಿಗೆ ಏನು ಬಂದಿದ್ದಾರೆ, ನನ್ನ ಮಾತುಗಳಲ್ಲಿ ಮೀಡಿಯಾದಲ್ಲಿ ಹೇಳ್ತಾ ನಾನು ವಿಡಿಯೋ ಅವರು ತಕ್ಕೊಂತಾನೆ ಬಂದರು ಅಂತ ನಾನು ಹೇಳಿದೆ. ನಾನು ಪಾಪ ಪೊಲೀಸರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೀವೋ ಮೀಡಿಯಾಗೆ ಏನು ನಾವು ರಿಲೀಸ್ ಮಾಡಿದ್ದೀವೋ ಅದೇ ವಿಡಿಯೋದಲ್ಲಿರುವಂಥ ಹುಡುಗರನ್ನೇ ಕೇಸಲ್ಲಿ ಅಂದರೆ ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿನ ಮಾತ್ರ 8 ಮಂದಿನ ಬಂಧನ ಮಾಡಿಬಿಟ್ಟು ಅದರಲ್ಲಿ ಇಬ್ಬರು ಅಪ್ರಾಪ್ತ ಹುಡುಗರನ್ನ ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ರಿಜ್ವಾನು ಮತ್ತು ಇಮ್ರಾನ್ ಅಂತೇಳಿ ಇಬ್ಬರು ಹುಡುಗರನ್ನ ಸೈಟ್ ಇಂಜಿನಿಯರ್ ಮತ್ತು ಅಲ್ಲಿ ಅವ್ರ ಜೊತೆಯಲ್ಲಿರುವಂಥ ಇಬ್ಬರು ಹುಡುಗರನ್ನ ಅಲ್ಲಿಗೆ ಕರೆಸಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆಸಿಬಿಟ್ಟು ಆ ಇಬ್ಬರು ಅಪ್ರಾಪ್ತ ಮಕ್ಕಳನ್ನ ಫುಲ್ಲು ಟ್ರೈನಿಂಗ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಆ ಇಬ್ಬರು ಹುಡುಗರನ್ನ ಕೂಡಿಸ್ಬಿಟ್ಟು ವಿಡಿಯೋ ಇವರೆಲ್ಲ ಮಾಡಿದ್ದು ಅಂತೇಳಿ ಕೇಳ್ತಾರೆ. ಆ ಇಬ್ಬರು ಹುಡುಗರು ಹೌದು ಸರ್ ಇವರೇ ವಿಡಿಯೋ ಮಾಡಿದ್ದು ಅಂತೇಳಿ ಹೇಳುವಂಥದ್ದು. ಉಳಿದಿರೋ 6 ಮಂದಿನ ಮತ್ತೆ ಅಲ್ಲಿ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟು ಇವರೇನೇ ವಿಡಿಯೋ ಮಾಡಿದ್ದಂದರೆ ಅವರೆಲ್ಲರೂ ಕೂಡ ತಲೆಯಲ್ಲಿ ಅಡಿಸ್ಬಿಟ್ಟು ಇವರೇ ವಿಡಿಯೋ ಮಾಡಿದ್ದಂತೇಳಿ ಹೇಳಿದ್ದಾರೆ. ವಾಸ್ತವ ಅಂತಂದರೆ ವಿಡಿಯೋ ಮಾಡಿದ್ದು ಅವರಿಬ್ಬರೂ ಅಲ್ಲ, ವಿಡಿಯೋ ಮಾಡಿದ್ದು ಅವರಿಬ್ಬರು ಕೂಡ ಅಲ್ಲ. ನಾನು ಎಲ್ಲ ವಿಷಯಗಳನ್ನೂ ನಾವು ಬಿಚ್ಚಿಟ್ಟಿದ್ರೆ ವಿಡಿಯೋ, ಯಾಕೆಂದರೆ ನಾನು ಇವಾಗ ವಿಡಿಯೋನೂ ಕೊಟ್ಟೆ, ಅದರಲ್ಲಿರುವಂಥ 8 ಮಂದಿನ ಇವರು ಅರೆಸ್ಟ್ ಮಾಡಿ ತೋರಿಸಿದ್ದಾರೆ. ಇನ್ನೂ ಒಂದು 5-6 ಮಂದಿ ಹುಡುಗರು ಯಾರು ಓಡೋಗಿದ್ದಾರೆ ಬೈಕ್ಗಳಲ್ಲಿ, ಅವ್ರ ವಿಷಯ ಇವರು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಲ್ಲ. ವಿಡಿಯೋದಲ್ಲಿರೋರನ್ನ ಬಂಧನ ಮಾಡಿ ಅವ್ರ ಕಡೆಯಿಂದನೇ ಆ ಸೈಟ್ ಇಂಜಿನಿಯರ್ನ ಇವರೇ ವಿಡಿಯೋ ತೆಗೆದಿದ್ದಂತೇಳಿ ನಿನ್ನೆ ಹೇಳಿಸ್ಬಿಟ್ಟು ನಿನ್ನೆ ಅವರೆಲ್ಲರನ್ನೂ ಕೂಡ ರಿಮೈಂಡಿಗೆ ಕಳಿಸ್ಬಿಟ್ಟಿದ್ದಾರೆ. ಅಂದರೆ ರೀಲ್ಸ್ಗೋಸ್ಕರ ಬಂದು ಏನೋ ಮಾಡಿಬಿಟ್ಟು ಅಲ್ಲಿ ಏನೋ ಆಯಿತು ಅಂತೇಳಿ. ಇಲ್ಲಿ ವಿಷಯ ಏನಂತಂದರೆ, ವಿಡಿಯೋ ತೆಗೆದಿದ್ದವರೇ ಅಲ್ಲಿ ಸೈಟಲ್ಲಿದ್ದು ಬೇರೆ. ಆ ಇಬ್ಬರು ಕೂಡ ಭಾಳ ಹೈಲಿ ಎಜುಕೇಟೆಡ್ ಹುಡುಗರು. ಅವರು ಸುಮಾರು ಎಕ್ಸಾಮ್ಸ್ ಎಲ್ಲ ಕೂಡ ಬರೆದು ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾಯಿದ್ರು. ಆ ವಿಡಿಯೋಗಳು ಕೊಟ್ಟಾಗ ಅವರು ರಿಕ್ವೆಸ್ಟ್ ಮಾಡಿದ್ದೇನೆ ಅಂದರೆ ಮತ್ತು ನಮಗೇನಾದರೂ ತೊಂದರೆ ಆಗ್ಬೋದು ಅಂತಂದಾಗ ಅವರನ್ನು ನಾವು ಎಲ್ಲಿ ಕೂಡ ಬೆಳಕಿಗೆ ತೊಗೊಂಡು ಬರ್ದೇನೆ ಆ ವಿಡಿಯೋನ ನಾವು ನಮ್ಮ ಅಲಿಖಾನವ್ರಿಗೆ ಅವರೇನು ಶೇರ್ ಮಾಡಿದರು ಅದನ್ನು ನಾನು ಮೀಡಿಯಾಗೆಲ್ಲ ಕೂಡ ನಿನ್ನೆ ಶೇರ್ ಮಾಡಿರೋಂಥ ಒಂದು ವಿಷಯ. ಸೊ ಹಾಗಾಗಿ ಇಲ್ಲಿ ಪೊಲೀಸರು ಅಪ್ರಾಪ್ತ ಬಾಲಕರ ಜೊತೆ 6 ಮಂದಿನ ಏನು ಇಟ್ಕೊಂಡಿದ್ದಾರೆ, ಬೈಕ್ಗಳಲ್ಲಿ ಆ ಕಾಲುವೆ ಮೇಲೆ ಬೈಕ್ಗಳಿಟ್ಟು ಈ ಹುಡುಗರೆಲ್ಲರೂ ಕೂಡ ಓಡೋದ್ಮೇಲೆ ಈ ಹುಡುಗರನ್ನ ಕೂಡ ಪಿಕಪ್ ಮಾಡ್ಕೊಳ್ದೇನೆ 2 ಬೈಕಲ್ಲಿ 6 ಮಂದಿ ಮೂವರು ಕೂತ್ಕೊಂಡ್ಬಿಟ್ಟು ಅಲ್ಲಿಂದ ಓಡೋಗಿರೋವಂಥದ್ದು. ಸೊ ಅದ್ಯಾವುದನ್ನು ಕೂಡ ಅವರು ಪೊಲೀಸರು ಅವ್ರು ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದಿರುವಂಥ ಒಂದು ವಿಷಯ. ಮತ್ತು ಇನ್ನೊಂದು ಬಿಲ್ಡಿಂಗ್ಗೆ ಸಂಬಂಧಪಟ್ಟು ಇವಾಗ ನಾನು ನಿಮಗೇನಂತ ಹೇಳಿದ್ದೀನಿ, ಮಂಜುನಾಥ್ ಮತ್ತು ಆಸಿಫ್ ಅನ್ನುವಂಥ ಹುಡುಗರಲ್ಲೇನು ಸೆಕ್ಯೂರಿಟಿ ಓಡಾಡ್ತಾ ಇದ್ದಾರೆ, ಬಿಲ್ಡಿಂಗನ್ನು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು, ಜೊತೆಗೆ ಬಿಲ್ಡಿಂಗ್ಗೆ ಡೋರ್ಸ್ ಆಗಲಿ ಗ್ಲಾಸ್ಗಳಾಗಲಿ ಯಾವುದೂ ಕೂಡ ಏನೂ ಇದಾಗಲಿಲ್ಲ. ಕಂಪ್ಲೀಟ್ ತರಾತುರಿಯಲ್ಲಿ ಗ್ಲಾಸ್ಗಳನ್ನು ಡೋರನ್ನು ಮುರಿಯಬಡ್ದು ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಅವರು ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಂಕಿ ಏನಾದರೂ ಹಿಂಗೆ ಕೆಳಗಡೆ ಬಿತ್ತು ಅಂದರೆ ಅಂಟ್ಕೊಂಡು ಹೋಗಲಿಕ್ಕೆ ಅದೇನಾದರೂ ಒಂದು ಗುಡಿಸಲಿ ಅಥವಾ ಏನಾದರೂ ವುಡನ್ ಇದಕ್ಕೆ ಸಂಬಂಧಪಟ್ಟು ಏನಾದರೂ ಇದ್ದರೆ ಅದು ಕೂಡ ಬೆಂಕಿ ಅಂಟ್ಕೊಂಡಿದೆ ಅಂದರೆ ಅದಕ್ಕೆ ಒಂದು ಅರ್ಥ ಅನ್ನೋದಿದೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಏನಂತಂದರೆ, ಒಂದು ಸಿಗರೇಟ್ ಕುಡಿಯುವಂಥ ಒಂದು ಪ್ರಯತ್ನದಲ್ಲಿ ಯಾವುದೋ ಬಟ್ಟೆಗೆ ಬೆಂಕಿ ಹಚ್ಕೊಂಡು ಆ ಬೆಂಕಿ ಹಚ್ಕೊಂಡಿರೋ ಬಟ್ಟೆಯನ್ನು ಹಿಂಗೆ ಬಿಸಾಕ್ದ, ಅದಕ್ಕೆ ಕಂಪ್ಲೀಟು ಮನೆಯೆಲ್ಲ ಸುಟ್ಟೋಯ್ತು ಅನ್ನೋಂಥದ್ದು. ತಾವು ನ್ಯಾಚುರಲ್ಲಾಗಿ ಬೇಕಾದರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಸ್ಕ್ರೀನ್ ಇದೆ, ಇಲ್ಲಿ ವುಡನ್ ಪ್ಯಾನೆಲ್ಸು ಇದೆ. ಬೇಕಾದರೆ ನಾವು ಮಾಮೂಲು ಸಣ್ಣ ಬಟ್ಟೆ ಕೂಡ ಬೇಡ, ಬೇಕಾದರೆ ಒಂದು 1x1 ಸೈಜ್ ಬಟ್ಟೆನೇ ತೊಗೊಂಡು ಬೇಕಾದರೆ ನಾವು ಅದಕ್ಕೆ ಬೇಕಾದರೆ ಕಿರೋಸಿನು ಪೆಟ್ರೋಲು ಬೇಕಾದರೂ ಕೂಡ ಹಾಕಿ ಇದೇ ಟೇಬಲ್ ಮೇಲೆ, ಇದು ವುಡನ್ ಟೇಬಲ್ಲೇ ಅಥವಾ ಇನ್ನೊಂದು ಇದ್ರ ಮೇಲೆ ನಾವು ಬೇಕಾದರೆ ಹಾಕಿ ಒಂದು 5-10 ನಿಮಿಷ ನಾವು ಬೇಕಾದರೆ ವೆಯ್ಟ್ ಮಾಡೋಣ, ಬಿಲ್ಡಿಂಗ್ ಹತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂಥ ಒಂದು ವಿಷಯ ಇಲ್ಲಿ. ಹಾಗಾಗಿ ಒಂದು ಹಾಸ್ಯಾಸ್ಪದವಾಗಿ ಇದು ರೀಲ್ಸು ಇನ್ನೊಂದು ಅಂತ ಹೇಳ್ತಾ ಇರೋವಂಥದ್ದನ್ನು ರಾಜ್ಯದ ಜನರು ಏನು ಅಂದ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಬೇಕಾಗಿತ್ತು. ಹಾಗಾಗಿ ನಾನು ದಯಮಾಡಿ ಇದು ನಿಮಗೆ ಗೊತ್ತಾಗದೇನೋ ಹೊಸದಾಗಿ ಬಂದಿರೋ ಕಾರಣ ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಹೇಳಿರೋದನ್ನು
ನಮ್ಮ SP ಅವರು ಏನು ಹೇಳಿದ್ದಾರೆ ಅದನ್ನು ಬಿಡ್ರಿ ತಾವು ದಯಮಾಡಿ.